ಮನೆಯವರೆಲ್ಲ ಇಷ್ಟಪಡೋ ಮಸಾಲೆ ದೋಸೆನ ಯಾವಾಗಲೂ ಹೋಟೆಲ್ಗೆ ಹೋಗಿ ತಿನ್ನಬೇಕು ಅಂತೇನಿಲ್ಲ. ಮನೆಯಲ್ಲೇ ತುಂಬ ಸಿಂಪಲ್ ಆಗಿ ಮಾಡಿಕೊಂಡ್ರು ರುಚಿ ಅದ್ಭುತವಾಗಿರುತ್ತೆ. ಮಸಾಲೆ ದೋಸೆಗೆ ಬೇಕಾಗಿರೋದು ಒಂದು ರುಚಿಯಾದ ಕೆಂಪು ಚಟ್ನಿ, ಗ್ರೀನ್ ಚಟ್ನಿ, ಹಾಗೆ ಆಲೂಗೆಡ್ಡೆ ಪಲ್ಯ. ಸಿಂಪಲ್ ಆಗಿ ಒಂದು ಮನೆಯಲ್ಲೇ ಮಸಾಲೆ ದೋಸೆ ಹೇಗೆ ಮಾಡೋದು ನೋಡೋಣ. 2 ಲೋಟ ದೋಸೆ ಅಕ್ಕಿ ತಗೊಂಡಿದ್ದೀನಿ. ದೋಸೆ ಅಕ್ಕಿನಲ್ಲಿ ಚೆನ್ನಾಗಿ ಬರುತ್ತೆ ಮಸಾಲೆ ದೋಸೆ. ಅದೇ ಲೋಟದಲ್ಲಿ ಅರ್ಧ ಲೋಟ ಕಡಲೆಬೇಳೆ, ಅರ್ಧ ಲೋಟ ಉದ್ದಿನ ಕಾಳು, 2 ಸ್ಪೂನ್ ಮೆಂತ್ಯ, 1/4 ಕಪ್ ಸಬ್ಬಕ್ಕಿಯನ್ನ ಹಾಕೊಂಡು 2 ಸಲ ಚೆನ್ನಾಗಿ ನೀರ್ ಹಾಕಿ ತೊಳೆದು ನೆನ್ಸಿಟ್ಕೋಬೇಕಾಗುತ್ತೆ. 4 ರಿಂದ 5 ಗಂಟೆ ಚೆನ್ನಾಗಿ ನೀರ್ ಹಾಕಿ ನೆನ್ಸಿಡಿ. 4 ರಿಂದ 5 ಗಂಟೆ ನೆನ್ಸ್ಕೊಂಡಾದ್ಮೇಲೆ ಸ್ವಲ್ಪ ನೀರ್ ಹಾಕಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡರ್ ಅಲ್ಲಿ ರುಬ್ಕೊಂಡ್ರೆ ಹಿಟ್ಟು ಇನ್ನೂ ಚೆನ್ನಾಗಿ ಉಬ್ಬುತ್ತೆ. ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಓವರ್ ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಡಿ. ಬೆಳಿಗ್ಗೆ ಹುಳಿ ಬಂದಿದೆ. 2 ಸ್ಪೂನ್ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ದೋಸೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಮಸಾಲೆ ದೋಸೆಗೆ ರುಚಿ ಕೊಡುವಂತ ಕೆಂಪು ಚಟ್ನಿಗೆ ನೆನ್ಸಿಟ್ಟಿರುವಂತಹ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಹುರಿಗಡಲೆ, ಸ್ವಲ್ಪ ಉಪ್ಪು, ಹುಣಸೆ ಹಣ್ಣು, ನೀರನ್ನ ಹಾಕಿ ಗ್ರೈಂಡ್ ಮಾಡ್ಕೊಂಡ್ರೆ ರುಚಿಯಾದ ಕೆಂಪು ಚಟ್ನಿ ರೆಡಿ ಆಯ್ತು. ದೋಸೆ ಇಂಚು ಬಿಸಿ ಆದ್ಮೇಲೆ ಸ್ವಲ್ಪ ನೀರನ್ನ ಚುಮುಕ್ಸಿ ದೋಸೆ ಸಂಪಣ ಅಥವಾ ಹಿಟ್ಟನ್ನ ಹಾಕಿ ಸ್ಪ್ರೆಡ್ ಮಾಡಿ ಬೇಯಿಸ್ಕೊಂಡಾದ್ಮೇಲೆ ಬೆಣ್ಣೆ ಹಾಕಿ ಸವರಿ ರುಚಿಯಾದ ಕೆಂಪು ಚಟ್ನಿಯನ್ನ ಹಾಕಿ ಸ್ಪ್ರೆಡ್ ಮಾಡ್ಕೊಂಡು ಮೇಲ್ಗಡೆ ಆಲೂಗೆಡ್ಡೆ ಪಲ್ಯ ಇಟ್ಟು ರೋಲ್ ಮಾಡಿ ಜೊತೆಗೊಂದು ಕಾಯಿ ಚಟ್ನಿ, ಆಲೂಗೆಡ್ಡೆ ಪಲ್ಯ ಇದ್ರೆ ರುಚಿ ಅದ್ಭುತವಾಗಿರುತ್ತೆ. ಟ್ರೈ ಮಾಡಿ.